ಗುರುವೆ, ಕಾಂತಾರ ಚಾಪ್ಟರ್ 1 ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ 2 ವಾರ ಕಳೀತು. ಸೊ 2 ವಾರ ಆದ್ರಿಂದ ಸ್ವತಃ ಒಂಬಾಳೆ ಪ್ರೊಡಕ್ಷನ್ ಹೌಸ್ ಅವರೇ ಸಿನಿಮಾದ ಕಲೆಕ್ಷನ್ ಬಗ್ಗೆ ಒಂದು ಪೋಸ್ಟರ್ ಮೂಲಕ ಹಂಚ್ಕೊಂಡಿದ್ದಾರೆ. ಸೊ ಕಾಂತಾರ ಸಿನಿಮಾ ಇಷ್ಟು ಕಲೆಕ್ಷನ್ ಮಾಡಿದೆ ಅಂಡ್ ರಿಷಬ್ ಶೆಟ್ಟಿ ಅವರ ಮುಂದಿನ ಸಿನಿಮಾ ಯಾವುದು, ಇದೆಲ್ಲದ್ರ ಬಗ್ಗೆನೂ ಮಾತಾಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ನಮಸ್ಕಾರ ಗುರುವೆ, ಎಲ್ರಿಗೂ KD ಸಿನಿ ಟಾಕ್ಗೆ ಸ್ವಾಗತ. ಐ ಹೋಪ್ ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಮುಂದುವರಿಸ್ತೀನಿ. ಅಂಡ್ ಒಂದಿಷ್ಟು ಜನ ವಿಡಿಯೋನ ಕೊನೆ ತನಕ ನೋಡ್ತಿಲ್ಲ, ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಅಂಡ್ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಮಾಡುವಂತ ಒಂದು ಲೈಕ್ ಇಂದ ಹಲವಾರು ಜನಕ್ಕೆ ಈ ವಿಡಿಯೋ ತಲುಪುತ್ತೆ, ನಮ್ಮ ಕನ್ನಡದ ಸಿನಿಮಾದ ಕಲೆಕ್ಷನ್ ಬಗ್ಗೆ ಒಂದಿಷ್ಟು ಜನಕ್ಕೆ ತಲುಪುತ್ತೆ. ಇಷ್ಟ ಹೇಳ್ತಾ ಮುಂದುವರ್ಸೋಣ ವಿಡಿಯೋನ. ಇನ್ನು ನಮ್ಮ ಕಾಂತಾರ ಸಿನಿಮಾ 2 ವಾರದಲ್ಲಿ ಸ್ವತಃ ಒಂಬಾಳೆ ಅವರು ಹಂಚ್ಕೊಂಡಂತ ಕಲೆಕ್ಷನ್ ನೋಡೋದಾದ್ರೆ ಟೋಟಲ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಂದ್ಬಿಟ್ಟು 717 ಕೋಟಿ ಅಂಡ್ 50 ಲಕ್ಷ ಕಲೆಕ್ಷನ್ ಮಾಡಿದೆ. ದಿಸ್ ಈಸ್ ದ ಫಸ್ಟ್ ಮೂವಿ ಆಫ್ ಹೈಯೆಸ್ಟ್ ಕಲೆಕ್ಷನ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಲೆಕ್ಟ್ ಮಾಡಿದಂತ ಮೊದಲ ಸಿನಿಮಾ ಇದು. ಕರ್ನಾಟಕದಲ್ಲಿನೇ 200 ಕೋಟಿಗೂ ಅಧಿಕ ಸಿನಿಮಾ ಕಲೆಕ್ಟ್ ಮಾಡಿದೆ. ಇನ್ನು ಆಲ್ ಓವರ್ ಎಲ್ಲಾ ವರ್ಷನ್ ಅಲ್ಲಿ ಹಿಂದಿ ವರ್ಷನ್, ತೆಲುಗು ವರ್ಷನ್, ತಮಿಳ್ ಅಂಡ್ ಮಲಯಾಳಂ ಅಂಡ್ ಕನ್ನಡ ವರ್ಷನ್ ಅಲ್ಲಿ 50 ಕೋಟಿಗೂ ಅಧಿಕ ಕಲೆಕ್ಟ್ ಮಾಡಿದಂತ ಎರಡನೇ ಸಿನಿಮಾ. ಮೊದಲ ಸಿನಿಮಾ ಬಂದ್ಬಿಟ್ಟು KGF 1 ಸಿನಿಮಾ ಆಲ್ ವರ್ಷನ್ ಅಲ್ಲಿ 50ಕ್ಕೂ ಹೆಚ್ಚು ಕಲೆಕ್ಟ್ ಮಾಡಿತ್ತು. ಇದು ಎರಡನೇ ಸಿನಿಮಾ ಬಂದ್ಬಿಟ್ಟು. ಅಂಡ್ ತೆಲುಗು ಸ್ಟೇಟ್ಸ್ ಅಲ್ಲಿ ಒಂದು ಡಬ್ಡ್ ಸಿನಿಮಾ 100 ಕೋಟಿ ಮಾಡಿದಂತ ಇದು 5ನೇ ಸಿನಿಮಾ. ಅದರಲ್ಲಿ 3 ರಜನಿಕಾಂತ್ ಅವರ ಸಿನಿಮಾಗಳಿದ್ರೆ ಒಂದು KGF ಇತ್ತು. ಇವಾಗ ಆ ಲಿಸ್ಟ್ ಗೆ ನಮ್ಮ ಕಾಂತಾರ ಚಾಪ್ಟರ್ 1 ಸಿನಿಮಾ ಕೂಡ ಸೇರ್ಕೊಂಡಿದೆ. ಆದಷ್ಟು ಬೇಗ 2025ರ ಹೈಯೆಸ್ಟ್ ಕಲೆಕ್ಷನ್ ಮಾಡಿದಂತ ಇಂಡಿಯನ್ ಸಿನಿಮಾ ಚಾವಾ ಸಿನಿಮಾ. ಸೊ ಆ ಸಿನಿಮಾದ ಕಲೆಕ್ಷನ್ ಆದಷ್ಟು ಬೇಗ ಮುರಿಯುತ್ತೆ ಅಂಡ್ 1000 ಕ್ರೋಸ್ ಕ್ಲಬ್ ಗೆ ಆದಷ್ಟು ಬೇಗ ಸೇರ್ಕೊಳ್ಳುತ್ತೆ. ಬರ್ದಿಟ್ಕೊಳ್ಳಿ, ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಇನ್ನೊಂದು 1000 ಕ್ರೋಸ್ ಕಲೆಕ್ಷನ್ ಮಾಡಿದಂತ ಸಿನಿಮಾ ಇದಾಗುತ್ತೆ ಖಂಡಿತವಾಗ್ಲು. ಇನ್ನು ಇವಾಗ ರಿಷಬ್ ಶೆಟ್ಟಿ ಅವರ ಮುಂದಿನ ಸಿನಿಮಾ ಕಡೆ ಬರೋದಾದ್ರೆ, ರೀಸೆಂಟ್ ಆಗಿ ಮೈಸೂರಿಗೆ ವಿಸಿಟ್ ಹಾಕಿದ್ರು. ಮೈಸೂರಲ್ಲಿ ಮೀಡಿಯಾ ಮುಂದೆ ಹೇಳ್ಕೊಂಡಿರೋದು ಏನಪ್ಪಾ ಅಂತಂದ್ರೆ, ಕರೆಂಟ್ಲಿ ಅವರ ಕೈಯಲ್ಲಿ ವರ್ಕಿಂಗ್ ಅಲ್ಲಿ ನಡೀತಿರುವಂತಹ ಸಿನಿಮಾ ಬಂದ್ಬಿಟ್ಟು ಜೈ ಹನುಮಾನ್ ಮಾತ್ರನೇ. ಸೊ ಅವರ ಮುಂದಿನ ಸಿನಿಮಾನು ಕೂಡ ಜೈ ಹನುಮಾನ್ ಆಗಿರುತ್ತೆ. ಓನ್ಲಿ ಜೈ ಹನುಮಾನ್ ಸಿನಿಮಾ ಮಾತ್ರನೇ ಅವರ ಕೈಯಲ್ಲಿರುವುದು. ಸೊ ಇವಾಗ ನೋಡೋದಾದ್ರೆ ಜೈ ಹನುಮಾನ್ ಸಿನಿಮಾ ಆದಷ್ಟು ಬೇಗ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ಮುಂದೆ ನಾವು ಎಕ್ಸ್ಪೆಕ್ಟ್ ಮಾಡುವಂತ ರಿಷಬ್ ಶೆಟ್ಟಿ ಅವರ ಕಡೆಯಿಂದ ಸಿನಿಮಾ ಅಂತಂದ್ರೆ ಅದು ಜೈ ಹನುಮಾನ್ ಆಗಿರುತ್ತೆ. ಸೊ ಇಷ್ಟು ಹೇಳ್ತಾ ಗುರುವೆ ಈ ವಿಡಿಯೋನಲ್ಲಿಗೆ ಮುಗಿಸೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಕಲೆಕ್ಷನ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು, ಇನ್ನು ಈ ಕಲೆಕ್ಷನ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅದ್ರ ಬಗ್ಗೆ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಅಂಡ್ ವಿಡಿಯೋ ಬಗ್ಗೆನೂ, ವಿಡಿಯೋ ಇಷ್ಟ ಆಯ್ತಾ, ವಿಡಿಯೋನ ಕೊನೆ ತನಕ ನೋಡಿರ್ತೀರಾ ಅಂದ್ರೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಅವಾಗ ಸಿಗ್ತಾ ಇರಬೇಕು. ಇಷ್ಟ ಹೇಳಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗುರುವೆ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಆದಷ್ಟು ಬೇಗ.